ಏನಾಯ್ತು? ಶೋರ್ ಮ್ಯಾಮ್, ಆಫ್ ಕೋರ್ಸ್ ಐ ವಿಲ್ ರೆಡಿ ಮ್ಯಾಮ್. ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಅಮ್ಮ ಸೆಕೆಂಡ್ ರೌಂಡ್ ಇಂಟರ್ವ್ಯೂ ಕೊಟ್ಟಿದ್ದಲ್ಲ, ಪಾಸ್ ಆಗ್ಬಿಟ್ಟೆ. ನಿಜವಾಗ್ಲೂ ಸೆಲೆಕ್ಟ್ ಆದ? ಈ ಒಂದು ಲಾಸ್ಟ್ ರೌಂಡ್ ಅದರಲ್ಲಿ ಸೆಲೆಕ್ಟ್ ಆಗ್ಬಿಟ್ರೆ ಹೊಸ ಕೆಲಸ ನೋಡು. ನೆಕ್ಸ್ಟ್ ರೌಂಡ್ ಇಂಟರ್ವ್ಯೂ ಸ್ಕೆಡ್ಯೂಲ್ ಆಗಿ ಆಫರ್ ಲೆಟರ್ ಟೈಮ್ ಬರೋ ತನಕ ಯಾರಿಗೂ ವಿಷಯ ಇಲ್ಲ. ಯಾರಿಗೂ ಹೇಳ್ಬಾರ್ದು. ನಾನು ಯಾಕೆ ಯಾರು ಹೇಳ್ಕೊಳ್ಳಿ, ನನಗೆ ಅದೇ ಕೆಲಸ ಅನ್ಕೊಂಡಿದ್ಯಾ? ಏನ್ ಅನ್ಕೊಂಡಿದ್ಯಾ ನಿನ್ನ? ಸಿಕ್ಸ್ ವಿಷಯನೆಲ್ಲ ಎಲ್ಲಾದ್ರೂ ಹೇಳ್ಕೊಂಡ್ ಬರ್ತೀನಿ ಅಂತ ಮಾಡೋ ಕೆಲಸ ಇದೆ. ಹೋಗಿ ನೋಡು, ಇಂಟರ್ವ್ಯೂಗೆ ಪ್ರಿಪೇರ್ ಆಗು. ಅಕ್ಕ ಏನ್ ವಿಷಯ ಗೊತ್ತಾ? ಏನ್ ವಿಷಯ ಗೊತ್ತಾ? ಶಿಕ್ಷಕ ಏನ್ ವಿಷಯ ಗೊತ್ತಾ? ಮತ್ತೆ ಏನ್ ವಿಷಯ ಗೊತ್ತಾ? ಇಂದು ಸೆಕೆಂಡ್ ರೌಂಡ್ ಇಂಟರ್ವ್ಯೂಗೆ ಪಾಸ್ ಆಗ್ತಿದ್ದಾಳೆ. ಇನ್ನೇನು ಥರ್ಡ್ ಪಾಸ್ ಆಗ್ಬಿಟ್ಟು ಅಂತಿಕೋ, ಆಮೇಲೆ ಕೆಲಸ ಗ್ಯಾರಂಟಿ. ಆಫರ್ ಲೆಟರ್ ಟಕ್ಕ ಕೈ ಬರುತ್ತೆ. ಆಮೇಲೆ ಏನಿದು ಜಿಂಗಲ ಕಲಕ ಅಂತ ಹೊಸ ಕೆಲಸಕ್ಕೆ ಹೋಗ್ಬೋದು. ಸರಿ ನೀನು ಫೋನ್ ಮಾಡಿ ಕೇಳಕ್ ಹೋಗ್ಬೇಡ, ಯಾರು ಹೇಳ್ಬೇಡ ಅಂತ ಹೇಳೋದು. ಅದಕ್ಕೆ ಬರ್ಕೊಂತಾಳೆ. ದೊಡ್ಡಮ್ಮ ಫೋನ್ ಮಾಡ್ತಿದ್ದಾರಲ್ಲ. ಹಲೋ, ಹಾ ಹೇಳಿ ದೊಡ್ಡಮ್ಮ. ಇಂದು ಊಟ ಮಾಡ್ದಾ? ಏನಮ್ಮ ಸೆಕೆಂಡ್ ರೌಂಡ್ ಇಂಟರ್ವ್ಯೂ ಸೆಲೆಕ್ಟ್ ಆಗ್ಬಿಟ್ಟಿದ್ದೆ, ಕಂಗ್ರಾಚುಲೇಷನ್ಸ್. ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡು. ಹಾ ಚೆನ್ನಾಗಿ ಮಾಡ್ತೀನಿ ಅಮ್ಮ. ನಾನು ನಿಂಗೆ ಹೇಳಿ ಇನ್ನ 2 ನಿಮಿಷನೂ ಆಗಿಲ್ವಲ್ಲಮ್ಮ. ನನಗೆ ಗೊತ್ತಿಲ್ಲಪ್ಪ.